ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾಂ. ಸಪ್ತಮ ಸ್ಕಂಧದ ಕಡೆಯ ಅಧ್ಯಾಯದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ನಿನ್ನೆ ಏನು ಚಿಂತನೆ ಮಾಡಿದ್ವಿ ಅದನ್ನು ಇನ್ನೊಮ್ಮೆ ನೋಡಲಿದ್ದೇವೆ. ಕಾರಣ ಏನು ಅಂದರೆ ಆ ಪ್ರಮೇಯ ಬಹಳ ವಿಶಿಷ್ಟವಾಗಿರುವಂಥದ್ದು. ಆದ್ದರಿಂದಾಗಿ ನಮ್ಮ ಕಣ್ಮುಂದೆ ತೋರ್ತಾ ಇರತಕ್ಕಂತಹ ದೈನಂದಿನ ಜೀವನದಲ್ಲಿ ಅತ್ಯಂತ ಅವಶ್ಯವಾಗಿರತಕ್ಕಂತಹ ಪಂಚಭೂತಗಳ ಬಗ್ಗೆ ನಮಗೇನು ಗೊತ್ತಿಲ್ಲ. ಯೋಚನೆ ಮಾಡಲಿಕ್ಕೆ ಹೋದರೆ ಇದನ್ನು ಗಂಭೀರವಾಗಿ ಯೋಚನೆ ಮಾಡಲಿಕ್ಕೆ ಹೋದರೆ ನಮ್ಗೆ ಗೊತ್ತಾಗತ್ತೆ ನಮಗೇನು ಗೊತ್ತಾಗ್ತಾ ಇಲ್ಲ ಅಂತ. ಹಾಗಾದರೆ ವಿಜ್ಞಾನಿಗಳು ಯಾವುದೋ ಒಂದು ನಿಯಮವನ್ನು ಇಟ್ಟುಕೊಂಡು ಈ ನಿಯಮ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ಅದನ್ನು ಅಪ್ಲೈಡ್ ಸೈನ್ಸ್ ಪ್ರಾಯೋಗಿಕವಾಗಿ ಮಾಡಿ ಅದರಿಂದ ಲಾಭ ಪಡಿತಾ ಇದ್ದಾರಲ್ವೇ, ಅದರಿಂದಾಗಿ ಹೇಗೆ ಹೇಳ್ತೀರಾ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಬಹುದು. ಮೂಲ ಸ್ವರೂಪದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಲಿಕ್ಕೆ ಹೋಗಿಲ್ಲ. ಹೇಳಬಹುದು ಪ್ಯೂರ್ ಸೈನ್ಸ್ ಅಂತ ಒಂದಿದೆ ಅಂತ. ಆ ಪ್ಯೂರ್ ಸೈನ್ಸಿನ ಶಾಖೆಗಳು ಬೇಕಾದಷ್ಟು ತಿರುಗಿ ಬೇಕಾದಷ್ಟು ಹಬ್ಬಿ ಅದು ಎಲ್ಲೆಲ್ಲಿಗೋ ಹೋಗಿ ನಿಂತಿದೆ. ಪ್ಯೂರ್ ಸೈನ್ಸಿನ ವಿಭಾಗದಲ್ಲಿಯೂ ಜಗತ್ತನ ಮಿಥ್ಯಾತ್ವವನ್ನು ಒಪ್ಪುವವರಿದ್ದಾರೆ, ಸತ್ಯತ್ವವನ್ನು ಒಪ್ಪುವವರಿದ್ದಾರೆ. ಕಾರಣ ಏನು ಅಂತಂದರೆ ಅದರ ಪೂರ್ತಿ ಸ್ವರೂಪ ಅರ್ಥ ಆಗದೇ ಇರೋದೇ ಆಗಿದೆ. ಈ ಹಿನ್ನೆಲೆಯಲ್ಲಿ ನಮಗೇನೊಂದು ಅಹಂಕಾರ ಇದೆ, ಪಂಚಭೂತಗಳನ್ನು ಮನುಷ್ಯ ತನ್ನ ಸೌಲಭ್ಯಕ್ಕೆ ಅನುಗುಣವಾಗಿ ಬಗ್ಗಿಸಿಕೊಂಡಿದ್ದಾನೆ ಅಂತ ಅಷ್ಟೇ ಇದ್ದರೆ ಏನು ತೊಂದರೆ ಇರ್ತಿರಲಿಲ್ಲ. ಅದರಿಂದಾಗಿ ದೇವರಿಲ್ಲ, ಅದರಿಂದಾಗಿ ಜಗತ್ತನ್ನು ಮುನ್ನಡೆಸುವಂತಹ ಒಂದು ಶಕ್ತಿ ಇಲ್ಲ. ಈ ಎಲ್ಲ ಸಮಸ್ಯೆಗಳು ನಮಗೆ ಬರ್ತಾ ಇದೆ. ವಸ್ತುತಃ ಪ್ಯೂರ್ ಸೈಂಟಿಸ್ಟರು ಏನಿದ್ದಾರೆ ಅವರು ಈ ಥರ ಎಲ್ಲ ಮಾಡಲ್ಲ. ಈ ಸೂಡೋ ಸೈಂಟಿಸ್ಟರು ಇದ್ದಾರಲ್ಲ ಅವ್ರದ್ದೇ ಹಾರಾಟ ಜಾಸ್ತಿ. ಅವರು ಇದು ಯಾವುದನ್ನೂ ಒಪ್ಪಲಿಕ್ಕೆ ಹೋಗಲ್ಲ, ಇದು ಯಾವುದ್ರ ಬಗ್ಗೆ ತಲೆಯೂ ಕೆಡಿಸ್ಕೊಳ್ಳೋಲ್ಲ. ಅವರಿಗೆ ಬೇಕಾಗಿರೋದು ತಮ್ಮ ಅಹಂಕಾರದಿಂದ ದೇವರ ಅಸ್ತಿತ್ವವನ್ನು ನಿರಾಕರಣೆ ಮಾಡೋದಷ್ಟೇ. ದೇವರ ಅಸ್ತಿತ್ವವನ್ನು ನಿರಾಕರಣೆ ಮಾಡುವಾಗ ಅವರು ವಿಜ್ಞಾನವನ್ನು ಅಸ್ತ್ರವಾಗಿ ಬಳಸಿಕೊಳ್ತಾರೆ. ಆದರೆ ಅದರ ಅಡಿಪಾಯವೇ ಅಸಂಗತ ಅಂತ ಹೇಳಿ ಭಾಗವತ ನಿರೂಪಣೆ ಮಾಡಿತು. ಆದಾವಂತೆ ಜನಾನಾಶಂ ಬಹಿರಂತಃಪರಾವರಂ ಜ್ಞಾನಂ ಜ್ಞೇಯಂ ವಚೋ ವಾಚ್ಯಂ ಚಮೋ ಜ್ಯೋತಿಶ್ಚ ಯತ್ ಸ್ವಯಂ ಅಬಾಧಿತೋಪಿ ಹ್ಯಾಭಾಸಃ ಯಥಾ ವಸ್ತುತಯಾ ಸ್ಮೃತಃ ದುರ್ಘಟತ್ವಾದೈಂದ್ರಿಯಕಂ ತದ್ವದರ್ಥ ವಿಕಲ್ಪಿತಂ. ಆದೌ ಅಂತೆ, ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಯಾವುದು ಹುಟ್ಟಿಸುತ್ತೆ ಯಾವುದು ಹುಟ್ಟಿಸೋದಿಲ್ಲ. ಸೃಷ್ಟಿಯಲ್ಲಿ ಇರಬೇಕಾದ್ರೆ ಈ ಪ್ರಪಂಚ ಇದರಿಂದ ಹುಟ್ಟಿತು, ಇದರಿಂದ ಮೂಲ ಸ್ವರೂಪವನ್ನು ಪಡೆಯಿತು ಅಂತ ಹೇಳೋದು. ಇದಾದ ಮೇಲೆ ಹೀಗೆ ನಾಶ ಆಗಬಹುದು ಅಂತ ಚಿಂತನೆ. ಕೆಲವರು ನಾಶದ ಬಗ್ಗೆ ಯೋಚನೆಯೇ ಮಾಡೋಲ್ಲ. ಒಳಗಡೆ ಹೊರಗಡೆ ಚಿಕ್ಕದು ದೊಡ್ಡದು ನೀಚವಾದದ್ದು ಉತ್ತಮವಾದದ್ದು
ತಿಳ್ಕೊಂಡದ್ದು, ತಿಳುವಳಿಕೆ ಮತ್ತು ತಿಳಿಯಬೇಕಾದದ್ದು, ಮಾತು ಮತ್ತು ಮಾತಿಗೆ ವಿಷಯ, ಅಜ್ಞಾನ ಮತ್ತು ಜ್ಞಾನ, ಇದೆಲ್ಲವನ್ನು ಒಂದು ಚೌಕಟ್ಟಿನಲ್ಲಿ ನಮಗೆ ಕೂಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಬಾಧಿತೋಪಿ ಶ್ಯಾಭಾಸಃ ಯಥಾ ಅವಸ್ತುತಯ ಸ್ಮೃತಃ. ಆಭಾಸ ಅಂತಂದರೆ ಪ್ರತಿಬಿಂಬ. ಈ ಪ್ರತಿಬಿಂಬ ಅನ್ನೋದು ಅಬಾಧಿತ, ಅದು ಯಾವತ್ತಿಗೂ ಇದ್ದೇ ಇದೆ, ಮಿಥ್ಯಾ ಅಂತ ಯಾರಿಗೂ ಅನ್ನಿಸಿಲ್ಲ ಈ ತನಕ. ಆದರೆ ಅವಸ್ತುತಯ ಸ್ಮೃತಃ, ಅದು ವಸ್ತು ಅಂತ ಪ್ರೂವ್ ಮಾಡಲಿಕ್ಕಾಗಲ್ಲ. ದುರ್ಘಟತ್ವಾತ್, ಅದನ್ನು ಏನಂತನೂ ಪ್ರೂವ್ ಮಾಡಲಿಕ್ಕಾಗಲ್ಲ. ಐಂದ್ರಿಯಕಂ, ಇಂದ್ರಿಯಕ್ಕೆ ಗೋಚರ ಆಗುವ ಎಲ್ಲ ಪದಾರ್ಥವೂ ಕೂಡ ಹೀಗೆ ವಿಕಲ್ಪಿತವಾಗಿದೆ. ಕ್ಷಿತ್ಯಾದೀನಾಮಿಹಾರ್ಥಾನಾಂ ಛಾಯಾ ನ ಕಥಮಾಪಿ ನ ಸಂಘಾತೋ ವಿಕಾರೋ ವಾ ನ ಪೃಥಂಗ್ ನಾನ್ವಿತೋಪಿ ವಾ. ಕ್ಷಿತ್ಯಾದೀನಾಂ ಇಹ ಅರ್ಥಾನಾಂ, ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ ಇವೇ ಮೊದಲಾದ ಅರ್ಥಾನಾಂ ವಸ್ತುಗಳ ಛಾಯಾ ಸಾದೃಶ್ಯ ನ ಕಥಮಾಪಿ ಯಾವುದಕ್ಕೂ ಇಲ್ಲ. ಹಾಗಾದರೆ ಈ ಪಂಚಭೂತಗಳು ಅಂದರೆ ಏನು? ನ ಸಂಘಾತಃ, ಬೇರೆ ಅಣುಗಳ ಸಂಘಾತ ಅಂತಲೂ ಹೇಳಲಿಕ್ಕೆ ಬರಲ್ಲ. ನ ವಿಕಾರ, ಒಂದರಿಂದ ಒಂದು ಹುಟ್ಟಿದೆ ಅಂತಲೂ ಹೇಳಲಿಕ್ಕೆ ಬರಲ್ಲ. ನ ಪೃಥಕ್, ಸಂಪೂರ್ಣವಾಗಿ ಭಿನ್ನವಾಗಿದೆ ಅಂತಲೂ ಹೇಳಲಿಕ್ಕೆ ಬರೋಲ್ಲ. ನಾನ್ವಿತೋಪಿ, ಪರಸ್ಪರ ಹೆಣೆದುಕೊಂಡೂ ಇಲ್ಲ. ಹೆಣೆದುಕೊಂಡು ಇಲ್ವಾ ಅಂದರೆ ಇದೆ, ಇದೆಯಾ ಅಂದರೆ ಇಲ್ಲ. ಅದನ್ನು ಆಚಾರ್ಯರು ಬಿಡಿಸ್ತಾ ಇದ್ದಾರೆ. ವಸ್ತುತಃ ಮೇಲ್ನೋಟಕ್ಕೆ ನೋಡಿದ್ರೆ ಈ ಗ್ರಂಥ ಮಿಲಿಂದ ಪನ್ಹ ತರಹ ಕಾಣುತ್ತೆ. ಮಿಲಿಂದ ಪನ್ಹ ಅಂದರೆ ಅದು ಸಂಸ್ಕೃತದಲ್ಲಿ ಮಿಲಿಂದ ಪ್ರಶ್ನ ಅಂತ, ಭೋಟ ಭಾಷೆಯಲ್ಲಿ ಮಿಲಿಂದ ಪನ್ನ. ಪನ್ನ ಅಂದರೆ ಪ್ರಶ್ನೆ. ಬೌದ್ಧರ ಸಾಹಿತ್ಯ ಹೆಚ್ಚು ಇರೋದು ಪ್ರಾಕೃತದಲ್ಲಿ. ಶ್ರೀಲಂಕಾ ಸಿಂಹಳಿ ಭಾಷೆ, ಅದನ್ನು ಭೋಟ ಭಾಷೆ ಅಂತ ಕರೀತಾರೆ. ಸಿಂಹಳಿ ಭಾಷೆಯಲ್ಲಿ ಸ್ಲೈಟ್ ಡಿಫ್ರೆನ್ಸ್ ಇದೆ, ಇಲ್ಲ ಅನ್ನಲ್ಲ, ಆದರೆ ಸಿಂಹಳದಲ್ಲಿ ಹೆಚ್ಚು ಬಳಕೆಯಾಗುವ ಭಾಷೆ. ಆಮೇಲೆ ಈಚೆ ಟಿಬೆಟ್ಟಿನಲ್ಲಿ ಬಳಕೆಯಾಗುವ ಭಾಷೆ ಬೇರೆ. ಹೀಗೆ ಬೇರೆ ಬೇರೆ ಕಡೆ ಪ್ರಾಕೃತದಲ್ಲಿ ಬೌದ್ಧರ ಚಿಂತನೆಗಳಿದೆ. ಆ ಭೋಟ ಭಾಷೆಯಲ್ಲಿ ಮಿಲಿಂದ ಪನ್ನ ಅಂತ ಒಂದು ಗ್ರಂಥ ಬಂದಿದೆ, ಮಿಲಿಂದನ ಪ್ರಶ್ನೆಗಳು ಅಂತ. ಯಾರ ಮೇಲೆ? ನಾಸ್ತಿಕರ ಮೇಲೆ ಮತ್ತು ಅವತ್ತಿನ ಕಾಲದ ತಾರ್ಕಿಕರ ಮೇಲೆ. ಅವನು ಪ್ರಶ್ನೆ ಮಾಡ್ತಾ ಮಾಡ್ತಾ ಇದೇ ರೀತಿಯಾದ ವಾದವನ್ನು ಮಾಡ್ತಾನೆ. ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ ಅಂತ ಬಹಳ ಚೆನ್ನಾಗಿ ಸಮರ್ಥನೆ ಮಾಡ್ತಾನೆ. ಒಂದೊಂದೇ ಪ್ರಶ್ನೆಯನ್ನು ತೆಗೆದುಕೊಂಡು, ವರ್ಣ ಎಂದರೇನು? ಅದು ಮೂರ್ತವೋ ಅಮೂರ್ತವೋ, ಮೂರ್ತಾಮೂರ್ತವೋ, ವಿಕಲ್ಪಿತವೋ ಅವಿಕಲ್ಪಿತವೋ, ಸ್ವರೂಪಪೂರ್ಣವೋ ಅಪೂರ್ಣವೋ, ಗುಣಿಯೋ ಗುಣವೋ, ಈ ರೀತಿ ಒಂದೊಂದರ ಮೇಲೂ ಕೂಡ ಸುಮಾರು ವಿಕಲ್ಪಗಳನ್ನು, ಕನಿಷ್ಠ ಪಕ್ಷ 19-20 ವಿಕಲ್ಪಗಳು ಒಂದೊಂದು ಪದಾರ್ಥದ ಮೇಲೆ. ಅದನ್ನು ಮಾಡಿ ಏನೂ ಅಲ್ಲ, ಹಾಗಾರೇನೂ ಇಲ್ಲ ಅಂತ ಪ್ರೂವ್ ಮಾಡ್ತಾನೆ. ಅದರ ಹಾಗೆ ಇದೆ. ಆದರೆ ಭಾಗವತದಲ್ಲಿಯೂ ಕೂಡ ಇದನ್ನು ನಾವು ವರ್ಣನೆ ಮಾಡಲಿಕ್ಕಾಗೋದಿಲ್ಲ ಅಂತಲೇ ಇರೋದು. ಆದರೆ ಬೌದ್ಧರ ಕ್ಷಣಿಕವಾದ ತರಹ ಅಲ್ಲ ಇದು. ನಮಗೆ ಇದರ ಸ್ವರೂಪವನ್ನು ಇದಮಿತ್ತಂ ಅಂತ ನಿರ್ಣಯ ಮಾಡಲಿಕ್ಕಾಗೋದಿಲ್ಲ ಅಂತ ಅಷ್ಟೇ ಅರ್ಥ. ಧಾತವಃ ಅವಯವಿತ್ವಾಚ್ಚ ತನ್ಮಾತ್ರ ಅವಯವೈರ್ವಿನ ನಸ್ಯುಹು ಹಿ ಅಸತ್ಯತ್ವ ಅಸತಿ ಅವಯವಿನಿ ಆಸನ್ನಾವಯವ ಇವ. ಈ ಧಾತುಗಳು ಅವಯವ ಮತ್ತು ಅವಯವಿ ಈ ಎರಡನ್ನೂ ಕೂಡ ಬೇರ್ಪಡಿಸೋದು ಕಷ್ಟ. ಯಾವ ಸೂಕ್ಷ್ಮ ವಿಭಾಗದಲ್ಲಿ ಇದನ್ನು ಬೇರ್ಪಡಿಸಬೇಕು ಅನ್ನೋದು ಈ ತನಕ ಗೊತ್ತಾಗೋದಿಲ್ಲ. ಯಾವುದು ಅವಯವ, ಯಾವುದು ಅವಯವಿ, ಯಾವುದು ಪಾರ್ಟು, ಯಾವುದು ಪಾರ್ಟಿಕಲ್ಲು ಇತ್ಯಾದಿಯಾಗಿ ವಿಭಾಗವೇ ಮಾಡಲಿಕ್ಕಾಗೋಲ್ಲ. ನಮಗೆ ಐಡಿಯಾನೇ ಬರೋಲ್ಲ ಅದರದ್ದು. ಸ್ಯಾತ್ ಸಾದೃಶ್ಯ ಭ್ರಮಸ್ತಾವತ್ ವಿಕಲ್ಪೇ ಸತಿ ವಸ್ತುನಃ
ಜಾಗ್ರತ್ ಸ್ವಪ್ನೌ ಯಥಾ ಸ್ವಪ್ನೆ ತಥಾ ವಿಧಿ ನಿಷೇಧತಾ. ಸಾದೃಶ್ಯ ಭ್ರಮ, ಎರಡು ಪದಾರ್ಥಗಳ ನಡುವೆ ಒಂದು ಸಾದೃಶ್ಯ ಇದೆ ಅಂತ ಭ್ರಮೆ ಮೂಡುತ್ತೆ. ಅದಕ್ಕೆ ಉದಾಹರಣೆ ನೋಡಿ, ಕನಸಿನಲ್ಲಿ ಎಚ್ಚರದ ಭ್ರಮೆ ಇರುತ್ತೆ. ಎಚ್ಚರದಲ್ಲಿ ಕನಸಿನ ಭ್ರಮೆ ಇರಲ್ಲ, ಆದರೆ ಇರುವಂತೆ ನಾವು ಮಾತನಾಡ್ತೇವೆ. ಹಾಗೆ ವಿಧಿ ನಿಷೇಧತ, ಒಂದು ವಸ್ತು ಇದೆ ಇರುವು ಅಂದರೆ ಏನು, ಒಂದು ವಸ್ತು ಇಲ್ಲ ಇಲ್ಲದಿರುವಿಕೆ ಅಂದರೆ ಏನು, ಇದನ್ನು ಪ್ರೂವ್ ಮಾಡಲಿಕ್ಕೆ ಬರೋಲ್ಲ. ಇದನ್ನು ಮಧ್ವರು ಅನುವ್ಯಾಖ್ಯಾನದಲ್ಲಿ ಬಹಳ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ. ವಸ್ತುತಃ ನಾವು ಈ ಬೇಸಿಕ್ ಕ್ವಶನ್ಸ್ಗಳೇನಿದೆ ಅದನ್ನು ಹಾಕಿಕೊಂಡು ಹೊರಟ್ರೆ ನಮಗೆ ತಲುಪಲಿಕ್ಕೆ ಆಗಲ್ಲ, ಯಾವ ಉತ್ತರದ ದಡವನ್ನು ತಲುಪಲಿಕ್ಕೆ ಆಗಲ್ಲ. ಇರೋದು ಅಂದರೆ ಏನು, ಎಕ್ಸಿಸ್ಟೆನ್ಸ್ ಅಂದರೆ ಏನು, ಅಭಾವ ಅಂದರೆ ಏನು, ಇಲ್ಲದಿರೋದು ಅಂದರೆ ಏನು. ಇಲ್ಲದಿರೋದು ಇದೆ ಅಲ್ವಾ, ಅಭಾವ ಅಸ್ತಿ, ಇಲ್ಲದಿರುವಿಕೆ ಇದೆ ಅಂತ ಹೇಳ್ತೇವೆ. ನಾನು ಅದರ ಆಳಕ್ಕೆ ಹೋಗಲ್ಲ. ಆಚಾರ್ಯರು ಇದಕ್ಕೆ ಒಳ್ಳೆಯ ಸಂಗತಿಯನ್ನು ಮಾತ್ರ ಕೊಟ್ಟಿದ್ದಾರೆ. ಇಷ್ಟು ಸರಳವಾಗಿ ಈ ವಿದೇಶೀಯ ವಿದ್ವಾಂಸರು ಇಷ್ಟು ಆಳವಾಗಿ ಇಷ್ಟು ಪರ್ಫೆಕ್ಟಾಗಿ ಹೇಳಲಿಲ್ಲ. ಇದು ಏನಿದು, ಇದೆ ಅಂದರೆ ಏನು, ಇಲ್ಲ ಅಂದರೆ ಏನು, ಬಹಳ ಕಷ್ಟಪಟ್ಟಿದ್ದಾರೆ. ಬಹಳ ಸರಳವಾಗಿ ಮತ್ತು ಆಳವಾಗಿ ಕೊಟ್ಟಿಲ್ಲ. ನಮಗೆ ತಿಳ್ಕೊಳ್ಳಿಕ್ಕಾಗಲ್ಲ ಅನ್ನೋದಕ್ಕೆ ಇದೆಯಲ್ಲ. ತಥಾ ವಿಧಿ ನಿಷೇಧತ, ವಿಧಿ ಅಂದರೆ ಅಸ್ತಿತ್ವ, ನಿಷೇಧ ಅಂದರೆ ಇಲ್ಲದಿರುವಿಕೆ. ಈ ತರಹ ಯಾವುದನ್ನೂ ಹೇಳಲಿಕ್ಕೆ ಬರೋದಿಲ್ಲ ಇದಮಿತ್ತಂ ಅಂತ. ಕೇವಲ ಈಶೇಚ್ಛೆಯಿಂದ ನಮಗೆ ಕಾಣತ್ತೆ. ಈಶೇಚ್ಛೆಯಿಂದ ನಿಯಮ ಇದೆ, ಹಾಗೆ ಅಪವಾದವೂ ಇದೆ. ಈಶೇಚ್ಛೆಯಿಂದ ನಿಯಮವೂ ಇದೆ, ಅಪವಾದವೂ ಇರುತ್ತೆ. ಯಾವಾಗ ಎಲ್ಲಿಯ ತನಕ ಇದು ನಿಯಮ ಆಗಿರುತ್ತೆ, ಎಲ್ಲಿಯ ತನಕ ಒಂದು ಸಂಗತಿ ಅಪವಾದ ಆಗಿರುತ್ತೆ, ನಮಗದು ಗೊತ್ತಿಲ್ಲ. ನೋಡಿ, ಒಂದು ಸಣ್ಣ ಉದಾಹರಣೆ ನಾವು ಕೊಡೋದಾದರೆ, ದ್ವಾಪರ ಯುಗದ ಕಡೆಯ ತನಕ, ಅಂದರೆ ದ್ವಾಪರ ಯುಗ ಇನ್ನೇನು ಮುಗಿತಾ ಇದೆ ಅನ್ನುವಾಗ ಎಲ್ಲರೂ ಕೂಡ ಅವರಿಗಿಂತ ಬಲಿಷ್ಠರು ಬಂದದ್ದಲ್ಲದೆ ಸಾಯ್ತಾ ಇರಲಿಲ್ವಂತೆ. ಆಮೇಲೆ ಅವರಿಗೆ ಇಚ್ಛೆ ಇಲ್ಲದೆ ಹೋದರೂ ಬೇಗ ಸಾಯ್ಲಿಕ್ಕೆ ಶುರು ಆಯಿತು. ಪರಮಾವಧಿ ಅಂದರೆ 100 ವರ್ಷ ಅಂತ. ಅಲ್ಲಿಯ ತನಕ ಬಲಿಷ್ಠರಾದವರು, ತಪಸ್ಸಿನಿಂದ ಕೂಡಿದವರು ಅವರಿಗೆ ಇಷ್ಟ ಬಂದಾಗ ಸಾಯಬಹುದಿತ್ತು. ಆ ತರಹದ ವ್ಯವಸ್ಥೆ ಒಂದಿತ್ತು. ಅಲ್ಲಿಯ ತನಕ ಅದು ನಿಯಮ. ಆಮೇಲೆ ಆ ನಿಯಮ ಇರಲಿಲ್ಲ. ಆವಾಗ ಯಾವುದು ಅಪವಾದವಾಯಿತೋ ಆಮೇಲೆ ಅದು ನಿಯಮ ಆಯಿತು. ಅಲ್ಲಿಯವರೆಗೂ ಯಾವುದು ನಿಯಮವಾಗಿತ್ತೋ ಅದು ಅಪವಾದ ಆಯಿತು. ಎಲ್ಲರೂ 100 ವರ್ಷದ ಒಳಗಡೆ ಸಾಯ್ಲಿಕ್ಕೆ ಶುರು ಮಾಡೋದು. 100 ವರ್ಷದ ಒಳಗಡೆ ಸಾಯ್ತಾ ಇದ್ದದ್ದು ಆವಾಗ ಅಪವಾದ, ಅಪರೂಪ. ಇದು ನಿಯಮ ಮತ್ತು ಅಪವಾದಗಳ ಪ್ರಪಂಚ. ದೇವರಿಂದ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ದೇವರ ಇಚ್ಛೆಯನ್ನು ಚಿಂತಿಸಬೇಕು. ಭಾವಾದ್ವೈತಂ ಕ್ರಿಯಾದ್ವೈತಂ ದ್ರವ್ಯಾದ್ವೈತಂ ತಥಾ ಇಷ್ಟು ಇತಿ ಪೂರ್ವಕಥಾನುವಾದ. ನಿನ್ನೆ ಸ್ವಲ್ಪ ನಾವು ಭಾಗವತ ತಾತ್ಪರ್ಯವನ್ನು ನೋಡಿದ್ವಿ. ಭಾಗವತ ತಾತ್ಪರ್ಯದಲ್ಲಿ ಏನಿದೆ, ಇನ್ನಷ್ಟು ಇದರ ವಿಚಾರಕ್ಕೆ ಇಂಬು ಕೊಡುವಂತಹ ಮಾತುಗಳಿದೆ. ಬ್ರಹ್ಮತರ್ಕದ ಮಾತುಗಳು. ಬ್ರಹ್ಮತರ್ಕದ ಮಾತು ನಾವು ನಿನ್ನೆ ಕಡೆಯಲ್ಲಿ ನೋಡಿದ್ದು, ಕಾರ್ಯಕಾರಣ ವಸ್ತೂನಾಂ ವಿಶೇಷೋ ನ ನಿರೂಪಿತಃ ತಥಾಪಿ ಈಶೇಚ್ಛಯೈವಾಸೌ ದೃಶ್ಯತೆ ನಿಯತೋಪಿಚ. ಇದು ಕಾರ್ಯ, ಇದು ಕಾರಣ ಅಂತ ಹೇಳಿ ಸ್ಫುಟವಾಗಿ ನಿರೂಪಣೆ ಮಾಡಲಿಕ್ಕಾಗೋಲ್ಲ. ಯಾಕೆ ಅಂದರೆ ನಮ್ಮ ಪ್ರಜ್ಞೆ
ದೇವರ ಇಚ್ಛೆ ಅನ್ನುವುದನ್ನು ಒಂದನ್ನು ಬಿಟ್ಟಾಗ ಯಾವ ರೀತಿ ಬೇಕಾದರೂ ಪಲ್ಟಿ ಹೊಡಿತಾ ಇರಬಹುದು. ಅದಕ್ಕೆ ಒಂದು ಈ ಎಲ್ಲ ಸಂಗತಿಯನ್ನು ಹಿಡಿದು ಕನಕದಾಸರು ಒಂದು ಹಾಡು ಮಾಡಿದ್ದಾರೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಅದು ಭಾಗವತದ ಎಲ್ಲ ಅನೇಕ ಮಾತುಗಳು, ಅದರ ಸಾರವೇ ಅದು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ, ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗೋ, ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ, ಮನಸ್ಸು ಜಿಹ್ವೆಗಳೆರಡು ನಿನ್ನೊಳಗೋ ಕೃಷ್ಣ ಅಂತ. ನೋಡಿ, ಯೋಚನೆ ಮಾಡಿ, ಸಕ್ಕರೆಯೇ ಸಿಹಿನಾ? ಸಕ್ಕರೆಯಲ್ಲಿ ಸಿಹಿ ಇದೆಯಾ? ಸಕ್ಕರೆಯಲ್ಲಿ ಸಿಹಿ ಇದ್ದರೆ ಸಿಹಿ ಅನ್ನೋದು ಸಕ್ಕರೆಯ ಪಾರ್ಟ್, ಅಂದರೆ ಅದು ಬಿಟ್ಟು ಬೇರೆ ಏನಿದೆ? ಇಲ್ಲ ಇಲ್ಲ, ಸಕ್ಕರೆಯೇ ಸಿಹಿ ಅಂತಂದರೆ ಕೆಲವೊಂದು ಸಕ್ಕರೆ ಸಿಹಿ ಕಡಿಮೆ ಆಗಿರುತ್ತೆ. ಸಕ್ಕರೆ ತನ್ನ ಸ್ವರೂಪವನ್ನು ತೋರಿಸಲಿಕ್ಕೆ ಅನೇಕ ಬೇರೆ ಪ್ರತಿಬಂಧಗಳಿರುತ್ತೆ. ಇದೆಲ್ಲ ಸಕ್ಕರೆ ಎಲ್ಲಿ ಸಿಹಿ ಇದೆ ಅಂತ ತೀರ್ಮಾನ ಮಾಡುವ ತರ್ಕಗಳು. ನೋಡಿ, ಸಕ್ಕರೆ ತನ್ನ ಸ್ವರೂಪವನ್ನು ಉಪ್ಪಿನ ಜೊತೆಗಿದ್ದಾಗ ಪ್ರತಿಬಂಧಿಸಿಕೊಳ್ಳುತ್ತೆ, ಅಥವಾ ಇನ್ಯಾವುದೋ ಒಂದು ಪದಾರ್ಥದ ಜೊತೆಗಿದ್ದಾಗ ಸಕ್ಕರೆಯಾಗಿ ತೋರಲ್ಲ. ಚೆನ್ನಾಗಿ ಒಂದು ಸಿಹಿ ತಿಂದವನಿಗೆ ಇನ್ನೊಂದು ಸಿಹಿ ಅಂಟುವುದಿಲ್ಲ, ಆದ್ದರಿಂದಾಗಿ ಪದಾರ್ಥದ ಒಳಗಡೆ ಸಿಹಿ ಇರುತ್ತೆ ಅಂತಲೂ ತರ್ಕ ಮಾಡಬಹುದು. ಸಿಹಿಯನ್ನು ತಿಂದೆ ಅಂತಂದರೆ ಇಡೀ ಸಕ್ಕರೆಯನ್ನು ತಿಂದೆ ಅಂತಲೇ ಅರ್ಥ. ಅದರಿಂದಾಗಿ ಸಿಹಿಯೇ ಸಕ್ಕರೆ, ಸಕ್ಕರೆಯೇ ಸಿಹಿ ಅಂತಲೂ ಹೇಳಲಿಕ್ಕೆ ಬರುತ್ತೆ. ಸರಿ, ಇದೆರಡು ನಾಲಿಗೆ ಒಳಗಡೆ ಇದೆ. ಒಬ್ಬನ ನಾಲಿಗೆ ಮರಗಟ್ಟಿ ಹೋಗಿದೆ, ಅವನಿಗೆ ರುಚಿಯೇ ಇಲ್ಲ, ಅದರಿಂದಾಗಿ ನಾಲಿಗೆಯಿಂದ ಅಭಿವ್ಯಕ್ತ ಮಾತ್ರ ಆಗತ್ತೆ ಅಂತಲೂ ಹೇಳಬಹುದು. ಗುಣ ಎಷ್ಟಿದ್ರೇನು ನಾಲಿಗೆಯಲ್ಲಿ ಅದರ ಕಾಂಪೌಂಡ್ಗಳು ಎಷ್ಟೇ ಇರಬಹುದು, ನಾಲಿಗೆಯಲ್ಲಿ ಅದು ಅಭಿವ್ಯಕ್ತ ಆಗಬೇಕಲ್ಲ. ಆ ನಾಲಿಗೆಯಲ್ಲಿ ಒಂದೊಂದು ರುಚಿಯೂ ಕೂಡ ಏನೇನು ಹಾಕಿದ್ದಾರೆ ಅಂತ ಗೊತ್ತಾಗ್ಬಿಡ್ಬೇಕು. ಒಂದು ಸ್ವೀಟನ್ನು ಹಾಕಿಕೊಂಡ್ರೆ ಇದರಲ್ಲಿ ಒಗರಿನ ಪ್ರಮಾಣ ಎಷ್ಟು, ಇದರಲ್ಲಿ ಮೆದುವಾಗಿ ಹಾಕಿದ ಖಾರದ ಪ್ರಮಾಣ ಎಷ್ಟು, ಸಿಹಿ ಜಾಸ್ತಿಯಾಗಿ ಹೊಡಿಲಿ ಅಂತ ಹೇಳಿ ಸಕ್ಕರೆ ಎಷ್ಟು ಹಾಕಿದ್ದಾರೆ, ಇದೆಲ್ಲ ಸೂಕ್ಷ್ಮವಾದ ನಾಲಿಗೆ ಗುರುತಿಸಿಬಿಡುತ್ತೆ. ಅದರಿಂದಾಗಿ ಸಿಹಿಯು ಸಕ್ಕರೆ ಎರಡು ಜಿಹ್ವೆಯೊಳಗೋ ಅಂದರು. ಒಬ್ಬನಿಗೆ ಅದು ಇಲ್ಲದೆ ಹೋದರೆ ಅದು ಏನು ಗೊತ್ತಾಗಲ್ಲ. ಸರಿಯಾಗಿ ಮನಸ್ಸು ಹಿಡದೆ ಹೋದರೆ ನಾಲಿಗೆ ಎಷ್ಟೇ ಚುರುಕಾಗಿದ್ರೂ ಗ್ರಹಿಸಲ್ಲ. ಜಿಹ್ವೆ ಮನಸ್ಸಿನ ಒಳಗೋ ಅಂದರು. ಆಮೇಲೆ ಮನಸ್ಸು ಜಿಹ್ವೆಯ ಒಳಗೋ, ಅವನಿಗೆ ಚೆನ್ನಾಗಿ ಮೆಸ್ಮರೈಸ್ ಮಾಡಿ ಅಥವಾ ಹಿಪ್ನೋಟೈಸ್ ಮಾಡಿ ನೀನು ಸಕ್ಕರೆಯನ್ನು ತಿಂತಾ ಇದ್ದೀ ಅಂತ ಹೇಳಿ ಮಣ್ಣು ತುರುಕಿದ್ರೂ ಸಕ್ಕರೆ ಅಂತ ಅಂತಾನೆ. ಮನಸ್ಸಿನಲ್ಲಿಲ್ವಾ ಸಕ್ಕರೆ? ಇದೆರಡೂ ಕೂಡ ನಿನ್ನೊಳಗೋ ಅಂತಂದು ಕನಕದಾಸರು ಇದನ್ನೇ ಇಟ್ಕೊಂಡು ಮಾಡಿದ್ದು. ಸ್ಯಾತ್ ಸಾದೃಶ್ಯ ಭ್ರಮಸ್ತಾವದ್ ವಿಕಲ್ಪೇ ಸತಿ ವಸ್ತುನಃ ಇತ್ಯಾದಿಗಳನ್ನೇ ಇಟ್ಟುಕೊಂಡು ಮಾಡಿದ್ದು. ಅದರಿಂದ ದೇವರ ಇಚ್ಛೆ ಅನ್ನುವುದನ್ನು ಒಂದನ್ನು ಬಿಟ್ಟು ಕೇವಲ ನಿಯಮ ಅಪವಾದಗಳ ಬಲೆಯಲ್ಲಿ ಸಿಲುಕಿ ಪದಾರ್ಥ ನಿರ್ಣಯವನ್ನು ಮಾಡಲಿಕ್ಕಾಗೋಲ್ಲ ಅನ್ನೋದು ಸಾರ. ದೆರ್ ಆರ್ ರೂಲ್ಸ್ ಆ್ಯಂಡ್ ದೆರ್ ಆರ್ ಎಕ್ಸೆಪ್ಷನ್ಸ್. ಅಲ್ಲೊಂದು ರೂಲ್ ಇದೆ, ಅಲ್ಲೊಂದು ಎಕ್ಸೆಪ್ಷನ್ ಇದೆ. ಕೇವಲ ಇಷ್ಟು ಮಾತ್ರನ ಇರೋದು? ಇದು ರೂಲ್ ಆಗಬೇಕಾದ್ರೆ ಇದ್ರ ಹಿಂದೆ ಒಂದು ಮನಸ್ಸಿರೋದು ಬೇಡವಾ? ಒಂದು ಎಕ್ಸೆಪ್ಷನ್ ಆಗಬೇಕಾದ್ರೆ ಒಂದು ಮನಸ್ಸು ಬೇಡವಾ? ಇದನ್ನು ಯೋಚನೆ ಮಾಡಬೇಕು ನಾವು. ಇಲ್ಲದಿದ್ದರೆ ಏನು ತೀರ್ಮಾನ ಆಗುವಲ್ಲ, ಕಡೆಗೆ ಅನಾಸ್ತಿಕರಾಗಿ ಉಳಿದು ಬಿಡೋದು ಅಷ್ಟೆ. ಕಡೆಯ ತನಕ ಅನಾಸ್ತಿಕರಾಗಿ, ದೇವರಿದ್ದಾನ ನಮ್ಗೆ ಗೊತ್ತಿಲ್ಲಪ್ಪ, ನಮ್ದಲ್ಲ ಅದು. ನಾನು ನೆನ್ನೆಯವನಲ್ಲ. ಕನ್ನಡದ ಪ್ರಸಿದ್ಧ ಸಾಹಿತಿ ಶಿವರಾಮ ಕಾರಂತರು ಹೇಳ್ತಾ ಇದ್ದರು, ನಾನು ನೆನ್ನೆಯವನಲ್ಲ, ನಾನು ನಾಳೆಯವನಲ್ಲ, ಇಂದಿನವನು, ಅದರಿಂದಾಗಿ ಇವತ್ತಿನದು ಮಾತ್ರ ಯೋಚನೆ ಮಾಡ್ತೇನೆ ಅಂತ. ಬೇಂದ್ರೆ ಅವರು ಇನ್ನೊಂದು ಕಡೆ ಹೇಳ್ತಾ ಇದ್ರು, ಬೇಂದ್ರೆ ಮತ್ತು ಅಡಿಗರು ಕೂಡ, ವರ್ತಮಾನ ಪತ್ರಿಕೆಯ ತುಂಬ ಭೂತದ್ದೇ ಸುದ್ದಿ ಎಂದರು ಅವರು. ಇವತ್ತು ಏನು ಓದ್ತೀರಾ ಅದು ಹಿಂದೆ ಇದ್ದೇ ಇರುತ್ತದು ಅಂತ. ಇತಿಹಾಸ ತಿಳಿಯದುವ ಶುದ್ಧ ನಿರ್ಬುದ್ಧ ಅಂದರು ಬೇಂದ್ರೆ. ಹೀಗಾಗಿ ಕೇವಲ ಶಾಸ್ತ್ರ, ದೇವರ ಅಸ್ತಿತ್ವದ ಅರಿವಿರದ ಶಾಸ್ತ್ರ ಅಂದರೆ ಏನು? ವಿಧಿ,
ಅಥವಾ ನಿಯಮ ಮತ್ತು ಅಪವಾದಗಳ ಸಂತೆ ಅಂತ ಆಗಬಾರದು. ಈ ನಿಯಮ ಮತ್ತು ಅಪವಾದಗಳನ್ನೇ ಪ್ರಧಾನವಾಗಿಟ್ಟುಕೊಂಡು ಬೇಕಾಷ್ಟು ಜನ ಹೊರಟು ಬಿಟ್ಟಿದ್ದಾರೆ. ನಮ್ಮಲ್ಲಿ ಮೀಮಾಂಸಕರು ಹೊರಟಿದ್ದಾರೆ. ನಿಯಮ ಏನು, ಅಪವಾದ ಏನು? ಅವ್ರ ಕಡೆ ಅಂತೂ ಸಾಕಷ್ಟು ಜನರು ಹೊರಟು ಬಿಟ್ಟಿದ್ದಾರೆ. ಲೈಬ್ನಿಟ್ ಇರಬಹುದು, ಇದನ್ನೇ ಇಟ್ಟುಕೊಂಡು ಚಿಂತನೆ ಮಾಡ್ತಾ ಹೋಗ್ಬೋದು. ಥೇಲಿಸ್ ಅಂತ ಹೇಳಿ ಗ್ರೀಕರ ಮೊಟ್ಟ ಮೊದಲ ಶಾಸ್ತ್ರಜ್ಞ, ಅವರು ಅಲ್ಲಿಂದ ಶುರು ಮಾಡಿಕೊಂಡು, ಗ್ರೀಕರ ಮೊದಲ ಶಾಸ್ತ್ರದ ಪರಂಪರೆ ಮೊದಲು ಶುರು ಆಗೋದು ಥೇಲಿಸ್ನಿಂದ ಶುರು ಮಾಡಿಕೊಂಡು ಇಲ್ಲಿಯ ತನಕದವರೆಗೆ ಬರೇ ಇಂಥವರೇ ಇರೋದು. ಅಪವಾದ ನಿಯಮ ಎರಡು. ದೇವ್ರಿಗೆ ಪ್ರವೇಶವೇ ಇಲ್ಲ ಅದರಲ್ಲಿ. ಇನ್ನು ದೇವ್ರ ನಿರೂಪಣೆ ಮಾಡಿದ್ರು ಕ್ರಿಶ್ಚಿಯನ್ನರು ಮತ್ತು ಮುಸಲ್ಮಾನರು. ಆದರೆ ಆ ದೇವರಿಗೆ ನಿಯಮ ಅಪವಾದಗಳಲ್ಲಿ ಆಸಕ್ತಿ ಇಲ್ಲ. ಗಾಡ್ ಡಸಂಟ್ ಪೋಕ್ ಹಿಸ್ ನೋಸ್ ಇಂಟು ವರ್ಲ್ಡ್ ಆಫ್ ದಿ ರೂಲ್ಸ್ ಆ್ಯಂಡ್ ಎಕ್ಸೆಪ್ಷನ್ಸ್ ಅಂತ ಹೇಳಿ ಅವ್ರದ್ದು ಒಂದು ಘೋಷವಾಕ್ಯ ಬೇರೆ. ಜಾರ್ಜ್ ಬನಿಯನ್ ಇರಬೇಕು ನನ್ನ ನೆನಪಿನ ಪ್ರಕಾರ. ಈ ತರಹದ ಸಮಸ್ಯೆಗಳು ಅಲ್ಲಿ. ಆದರೆ ಭಾಗವತ ಹೇಳಿತು ನೋಡಿ, ಇದ್ರ ಎರಡರ ಹಿಂದೆಯೂ ಕೂಡ ದೇವರಿದ್ದಾನೆ ಅಂತ. ಭಾವಾದ್ವೈತಂ ಇಷ್ಟು ನೆನ್ನೆಯದರ ಸಾರ ಮತ್ತೆ ವಿವರಿಸಬೇಕಾಯಿತು. ಇನ್ನು ಇಷ್ಟು ಹೇಳಬೇಕು ಅಂತ ಇತ್ತು. ಭಾವಾದ್ವೈತಂ ಕ್ರಿಯಾದ್ವೈತಂ ದ್ರವ್ಯಾದ್ವೈತಂ ತಥಾತ್ಮನಃ ವರ್ತಯನ್ ಸ್ವಾನುಭೂತ್ಯೇಹ ತ್ರೀನ್ ಸ್ವಪ್ನಾನ್ ಧುನುತೆ ಮುನಿ. ಭಾವಾದ್ವೈತ, ಕ್ರಿಯಾದ್ವೈತ, ದ್ರವ್ಯಾದ್ವೈತ ಇದನ್ನು ತಿಳಿದುಕೊಂಡ್ರೆ ಮೂರು ಅರಿವುಗೇಡಿತನಗಳನ್ನು ದೂರ ಇಡ್ತಾನೆ ಒಬ್ಬ ಮುನಿ. ತ್ರೀನ್ ಸ್ವಪ್ನಾನ್, ಮೂರು ಅಜ್ಞಾನಗಳು. ಯಾವುದು? ಕಾರ್ಯಕಾರಣ ವಸ್ತ್ವೈಕ್ಯ ದರ್ಶನಂ ಪಟತಂತುವತ್ ಅವಸ್ತುತ್ವಾದ್ವಿಕಲ್ಪಸ್ಯ ಭಾವಾದ್ವೈತಂ ತದುಚ್ಯತೆ. ಕಾರ್ಯಕಾರಣ ವಸ್ತುಗಳಲ್ಲಿ ಐಕ್ಯ ದರ್ಶನ ಹೇಗೆ? ಪಟತಂತುವತ್, ಬಟ್ಟೆ ಮತ್ತು ನೂಲಿನ ಹಾಗೆ. ಬಟ್ಟೆ ಮತ್ತು ನೂಲು ಕಾರ್ಯವೂ ಹೌದು, ಕಾರಣವೂ ಹೌದು. ಅಖಂಡವಾದ ಬಟ್ಟೆಯಿಂದ ನೂಲು ತೆಗೆದರೆ ಬಟ್ಟೆ ಹಾಗೇ ಇರುತ್ತೆ. ಆದರೆ ಎಲ್ಲ ನೂಲುಗಳನ್ನು ತೆಗೆದರೆ ಬಟ್ಟೆ ಇರೋದೇ ಇಲ್ಲ. ಈ ಸಂಕೀರ್ಣತೆ ಇದೆ. ಅದರಿಂದಾಗಿ ಕಾರ್ಯಕಾರಣಗಳಲ್ಲಿ ಭೇದಾಭೇದವನ್ನು ಒಪ್ಪಬೇಕು ಅಂತ ಅಂದುಕೊಂಡವ ದ್ರವ್ಯಾದ್ವೈತವನ್ನು ಕಂಡವ. ಅದ್ವೈತ ಅಂತಂದರೆ ಸರಿಯಾದ ಜ್ಞಾನ ಅಂತ, ದ್ರವ್ಯದ ಬಗೆಗಿನ ಸರಿಯಾದ ಅರಿವು. ಒಂದು ವಸ್ತುವಿಗೆ ಗುಣ ಯಾವ ರೀತಿ ಇರುತ್ತೆ ಅನ್ನೋದರ ಬಗ್ಗೆ ತಿಳುವಳಿಕೆ ಏನಿದೆ ಅದನ್ನು ದ್ರವ್ಯಾದ್ವೈತ ಅಂತ ಕರೆದರು. ದ್ವೇ ಇತೆ, ವಸ್ತುವಿಗಿಂತ ಭಿನ್ನವಾದದ್ದು ದ್ವೈತ. ವಸ್ತು ಹೇಗಿದೆಯೋ ಅದಕ್ಕಿಂತ ಭಿನ್ನವಾದ ಜ್ಞಾನ ಏನಿದೆ ಅದನ್ನು ದ್ವೈತ ಅಂತ ಕರೀತಾರೆ. ವಸ್ತು ಹೇಗಿದೆಯೋ ಹಾಗೇ ತಿಳ್ಕೊಂಡ್ರೆ ಅದು ಅದ್ವೈತ. ದ್ರವ್ಯದ ಬಗೆಗೆ ಯಥಾರ್ಥ ಜ್ಞಾನ ಇರತಕ್ಕದ್ದು. ಯದ್ಬ್ರಹ್ಮಣಿ ಪರೇ ಸಾಕ್ಷಾತ್ ಸರ್ವಕರ್ಮ ಸಮರ್ಪಣಂ ಮನೋವಾಕ್. ಇದೆಲ್ಲವೂ ಕೂಡ ದೇವರಲ್ಲಿ ನೆಲೆಗೊಂಡಿದೆ. ಕಾರ್ಯಕಾರಣಗಳು ಅನ್ನೋದು ದ್ರವ್ಯಾದ್ವೈತ. ಇನ್ನು ಭಾವಾದ್ವೈತ, ಇದರ ಅಸ್ತಿತ್ವ ಎಲ್ಲವೂ ದೇವರೊಬ್ಬನಲ್ಲೇ ನೆಲೆಗೊಂಡಿದೆ. ಯದ್ಬ್ರಹ್ಮಣಿ ಪರೇ ಸಾಕ್ಷಾತ್ ಸರ್ವಕರ್ಮ ಸಮರ್ಪಣಂ ಮನೋವಾಕ್ ತನುಭಿಪ್ಪಾರ್ಥ ಕ್ರಿಯಾದ್ವೈತಂ ತದುಚ್ಯತೆ. ಪರಮಾತ್ಮನಲ್ಲಿ ಎಲ್ಲ ಕ್ರಿಯೆಗಳನ್ನು ಸಮರ್ಪಣೆ ಮಾಡೋದೇನಿದೆ ಅದು ಕ್ರಿಯಾದ್ವೈತ. ಯಾಕೆಂದರೆ ಅವನು ಇದಕ್ಕೆ ಪ್ರೇರಕನಾಗಿದ್ದಾನೆ. ಇದನ್ನು ನಾವು ಚಿಂತನೆ ಮಾಡಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಕ್ರಿಯಾದ್ವೈತ ಅಂತ ಕರೀತಾರೆ. ಕ್ರಿಯೆಗಳನ್ನು ಯಥಾರ್ಥವಾಗಿ ಕಂಡು ಕ್ರಿಯೆಗಳಿಗೆ ಕಾರಣ ಯಾರು ಮತ್ತು ಕರ್ತೃ ಯಾರು, ಕರಣ ಯಾವುದು, ಇದೆಲ್ಲವೂ ಕೂಡ ಇದೆಲ್ಲವನ್ನೂ ತಿಳಿದು ದೇವರಲ್ಲಿ ಸಮರ್ಪಣೆ ಮಾಡೋದೇನಿದೆ ಅದನ್ನು ಕ್ರಿಯಾದ್ವೈತ. ಆತ್ಮಜಾಯ ಸುತಾದೀನಾಂ ಅನ್ಯೇಷಾಂ ಸರ್ವದೇಹಿನಾಂ ಯತ್ ಸ್ವಾರ್ಥ ಕಾಮಯೋರೈಕ್ಯಂ ದ್ರವ್ಯಾದ್ವೈತಂ
ತದುಚ್ಯತೆ. ಎಲ್ಲರನ್ನ ದೇವರಿಗೆ ಸಮರ್ಪಣೆ ಮಾಡೋದು. ನಮ್ಮ ಸುತ್ತಮುತ್ತ ಇರುವ ಬಂಧುಗಳು, ಗೆಳೆಯರು, ಆಪ್ತರು ಎಲ್ಲರಿಂದ ಹೊಂದಿದ ಆನಂದವನ್ನು, ಅಕಸ್ಮಾತ್ ಆದ ದುಃಖವನ್ನು ದೇವರಲ್ಲಿ ಸಮರ್ಪಣೆ ಮಾಡೋದೇನಿದೆ ಅದನ್ನು ದ್ರವ್ಯಾದ್ವೈತ ಅಂತ ಕರೀತಾರೆ. ಯದ್ಯಸ್ಯ ವಾ ನಿಷಿದ್ಧಂ ಸ್ಯಾತ್ ಯೇನ ಯತ್ರ ಯತೋ ನೃಪ ಸತೇ ನೇಹೇತ ಕರ್ಮಾಣಿ ನರೋ ನಾಣ್ಯೈರನಾಪದೀ. ಆಪತ್ತು ಬರದಿದ್ದಾಗ ಅವನಿಗೆ ಯಾವುದು ವಿಹಿತವೋ ಅದನ್ನು ಅವನು ಮಾಡಬೇಕು. ಆಪತ್ತು ಬರದೇ ಇರಬೇಕಾದ್ರೆ, ಆಪತ್ತು ಬಂದಾಗ ಮಾಡಬಹುದು, ಬೇರೆ ಕ್ರಿಯೆಗಳನ್ನು ಮಾಡಬಹುದು, ಏನು ತೊಂದರೆ ಇಲ್ಲ. ಅದರಿಂದ ಆಪದ್ಧರ್ಮ ಅಂತ ಬೇರೆ ಉಂಟು. ಆ ಆಪದ್ಧರ್ಮ ಏನಿದೆ ಅದನ್ನು ಆಪತ್ತು ಇಲ್ಲದೇ ಇರಬೇಕಾದ್ರೆ ಬಳಸಬಾರ್ದು. ಏತೈರನ್ಯಶ್ಚ ವೇದೋಕ್ತೈ ವರ್ತಮಾನ ಸ್ವಕರ್ಮಭಿ ಗೃಹೇಪ್ಯಸ್ಯ ಗತಿಂ ಯಾಯಾತ್ ರಾಜನ್ ತದ್ಭಕ್ತಿಭಾಂಗ್ನರಃ. ಇದು ವೇದದಲ್ಲಿ ಹೇಳಿರುವಂತಹ ಕರ್ಮ. ಗೃಹೇಪ್ಯಸ್ಯ ಗತಿಂ ಯಾಯಾತ್. ಈ ತರಹ ಇದ್ದರೆ, ಇಲ್ಲಿಗೆ ನೋಡಿ ಆ ಉತ್ತರದ ಕನ್ಕ್ಲೂಷನ್. ಈ ತರಹ ಇದ್ದರೆ ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ಒಳಗಡೆಯಿಂದ ಸುಖಪೂರ್ಣನಾಗಿ ಇರ್ತಾನೆ ಒಬ್ಬ ಗೃಹಸ್ಥ. ಇಷ್ಟು ವಿಚಾರ. ಯಥಾ ಹಿ ಯೂಯಂ ನೃಪದೇವ ದುಸ್ತ್ಯಜಾತ್ ಆಪದ್ಗಣಾದುತ್ತರಿತಾನನು ಪ್ರಭೋ ಯತ್ಪಾದ ಪಂಕೇರುಹ ಸೇವಯಾ ಭವಾನ್ ಆಹಾರ್ಷಿ ನಿರ್ಜಿತ ದಿಗ್ಗಜಕ್ರತುಂ. ಧರ್ಮರಾಜ, ಇದಕ್ಕೆ ನೀನೇ ದೊಡ್ಡ ಉದಾಹರಣೆ. ಯಾರಿಗೂ ಬರಲಾರದ ಆಪತ್ತು ನಿಮಗೆ ಬಂತು. ಚಿಕ್ಕಂದಿನಲ್ಲೇ ತಂದೆನ ಕಳ್ಕೊಂಡ್ರಿ, ಯಾರದೋ ಭ್ರಾತೃವ್ಯ, ನಿಮ್ಮ ತಮ್ಮಂದಿರ ಅಣ್ಣ ತಮ್ಮಂದಿರಂತೆ ಇರುವ ಜಾಗಕ್ಕೆ ಬಂದ್ರಿ, ಆ ಬಂಧುಗಳೊಡನೆ ಒದ್ದಾಡಿದ್ರಿ. ಈ ತರಹದ ಎಲ್ಲ ನಿಮಗೆ ಬೆಂಕಿ ಕೊಟ್ಟರು, ವಿಷ ಹಾಕಿದ್ರು. ಈ ತರಹದ ಎಲ್ಲ ಆಪತ್ತುಗಳನ್ನು ದಾಟಿ ಈಗ ರಾಜಸೂಯ ಯಾಗ ಮಾಡಲಿಲ್ವೇ? ದೇವರ ಭಕ್ತಿ ಅನ್ನೋದು ಒಂದೇ ಕಾರಣ ಇದಕ್ಕೆ. ಈ ಎಲ್ಲಿಯೂ ಕೂಡ ದೇವರ ಭಕ್ತಿಯನ್ನು ಬಿಡಲಿಲ್ಲ ಅಂತ ಹೇಳಿ ಧರ್ಮರಾಜನನ್ನು ಹೊಗಳಿ ತಮ್ಮ ಬಗೆಗೆ ಇನ್ನೊಂದಿಷ್ಟು ಹೇಳ್ಕೊಳ್ತಾರೆ ನಾರದರು. ಅಹಂ ಪುರಾಭವಂ ಕಶ್ಚಿತ್ ಗಂಧರ್ವ ಉಪಬರಹಣ ನಾಮ್ನಾತೀತೆ ಮಹಾಕಲ್ಪೆ ಗಂಧರ್ವಾಣಾಂ ಸುಸಮ್ಮತಃ. ಅಹಂ ಪುರ, ಬಹಳ ಹಿಂದೆ, ಅತೀತೆ ಮಹಾಕಲ್ಪೆ, ಹಿಂದಿನ ಬ್ರಹ್ಮನಿದ್ದಾಗ, ಅಂದರೆ ಈಗಿನ ಬ್ರಹ್ಮ ವಾಯುದೇವನಾಗಿದ್ದಾಗ ಒಬ್ಬ ಬ್ರಹ್ಮ ಇದ್ನಲ್ಲ, ಅವನು ಹಿಂದಿನ ಬ್ರಹ್ಮ. ಅವನ ಕಾಲದಲ್ಲಿ ನಾನು ಗಂಧರ್ವನಾಗಿದ್ದೆ, ನನ್ನ ಹೆಸರು ಉಪಬರಹಣ ಅಂತ. ಅದನ್ನು ಆಚಾರ್ಯರು ಬರೆದರು, ಅತೀತ ಮಹಾಕಲ್ಪೆ ಅತೀತ ಬ್ರಹ್ಮಕಾಲೇ ಬ್ರಾಹ್ಮಕಾಲ ಪರಶ್ಚೇತಿ ಮಹಾಕಲ್ಪಶ್ಚ ಕೀರ್ತ್ಯತೆ ಅಂತ. ಆವಾಗಲೇ ಅವರು ದಾಸಿಪುತ್ರರಾಗಿ ಈ ಬ್ರಹ್ಮನ ಕಾಲದಲ್ಲಿ ಅವರು ಉತ್ಸಂಗ ನಾರದೋ ಜಜ್ಞೆ ತೊಡೆಯಿಂದ ಹುಟ್ಟಿದ್ದು. ಅದರಿಂದ ಉಪಬರಹಣ ಆಗಿದ್ದು ಅವಾಗಲೇ. ಯಾವಾಗ ದಾಸಿಪುತ್ರನ ಕಥೆ, ನಾನು ದಾಸಿಪುತ್ರನಾಗಿದ್ದೆ ಅಂತ ಹೇಳಿ ಮೊದಲನೇ ಸ್ಕಂಧದಲ್ಲಿ ನಾರದರ ಕಥೆ ಬಂದಿತ್ತಲ್ಲ, ಆವಾಗ ಸ್ವಲ್ಪ ಹಿಂದೆ ಈ ಕಥೆ. ನನ್ನ ಹೆಸರು ಉಪಬರಹಣ ಅಂತ, ಗಂಧರ್ವ. ರೂಪಪೇಶಲಮಾಧುರ್ಯ ಸೌಗಂಧ್ಯ ಪ್ರಿಯದರ್ಶನ ಸ್ತ್ರೀಣಾಂ ಪ್ರಿಯತಮೋ ನಿತ್ಯಂ ಮತ್ತಸ್ತತ್ಪುರಲಂಪಟಃ. ರೂಪ, ಒಳ್ಳೆಯ ರೂಪ, ಆ ಮಾಧುರ್ಯ ಪರಿಮಳ, ಇದರಿಂದೆಲ್ಲ ಕೂಡಿಕೊಂಡು ಹೆಣ್ಣು ಮಕ್ಕಳಿಗೆ ಬಹಳ ಪ್ರಿಯನಾಗಿದ್ದೆ ನಾನು, ಲಂಪಟನಾಗಿದ್ದೆ. ಏಕದಾ ದೇವ ಸತ್ರೇತು ಗಂಧರ್ವಾಪ್ಸರಸಾಂಗಣಾ ಉಪಹೂತ ವಿಶ್ವಸೃಗ್ಭಿ ಹರಿಗಾಥೋಪಗಾಯನೇ. ಒಂದು ಬಾರಿ ಯಾವುದೋ ಒಂದು ದೇವತೆಗಳ ಸಭೆಯಲ್ಲಿ ಗಂಧರ್ವರು, ಅಪ್ಸರೆಯರು
ಎಲ್ಲರಿಗೂ ಕೂಡ ದೇವರ ನಾಮಕೀರ್ತನೆಯನ್ನು ಮಾಡಿ ಅಂತ ಹೇಳಿದರು. ಅಗಾಯನ್ ತದ್ವಿದಿತ್ವಾಹಂ ಸ್ತ್ರೀಭಿ ಪರಿವೃತೋ ಗತಃ ಜ್ಞಾತ್ವಾ ವಿಶ್ವಸ್ತನ್ಮೇ ಹೇಳನಂಶೇ ಪುರೋಜಸಾ. ನಾನು ಅದನ್ನು ಹೇಳಲಿಲ್ಲ, ಬೇರೆ ಯಾವುದೋ ಗೀತೆಯನ್ನು ಹಾಡಿದೆ, ನನಗೆ ಗೊತ್ತಿರಲಿಲ್ಲ. ಆವಾಗ ಎಲ್ಲರೂ ನನಗೆ ಶಾಪ ಕೊಟ್ಟರು. ಯಾಹಿತ್ವಂ ಶೂದ್ರತಾಮಾಶು ನಷ್ಟಶ್ರೀಕೃತ ಹೇಳನಃ ತಾವದ್ದಾಸ್ಯಾಮಹಂ ಜಜ್ಞೆ ತತ್ರಾಪಿ ಬ್ರಹ್ಮವಾದಿನಾಂ ಶುಶ್ರೂಷಯಾನುಚಂಗೇನ ಪ್ರಾಪ್ತೋಹಂ ಬ್ರಹ್ಮಪುತ್ರತಾಂ. ನೀನು ಅತ್ಯಂತ ದಾಸಿಯ ಗರ್ಭದಲ್ಲಿ ಹುಟ್ಟು ಅಂತ ಅವರು ಶಾಪ ಕೊಟ್ಟರು. ಅವರು ಶಾಪ ಕೊಟ್ಟದ್ದು ನನಗೆ ನನ್ನ ಶಿಕ್ಷಣ ಆಯಿತು, ನಾನು ಕೆಳಗಡೆ ಬಿದ್ದೆ, ಬ್ರಹ್ಮವಾದಿಗಳ ಸೇವೆಯಿಂದ ಮತ್ತೆ ಬ್ರಹ್ಮನ ಮಗನಾದೆ. ಧರ್ಮಸ್ಥೆ ಗೃಹಮೇಧೀಯೋ ವರ್ಣಿತಪ್ಪಾಪನಾಚನಃ ಗೃಹಸ್ಥೋ ಯೇನ ಪದವೀಂ ಅಂಜಸಾನ್ಯಾಸಿನಾಮಿಯಾತ್. ಈ ತರಹದ ದೇವರ ಚಿಂತನೆಯನ್ನು ಮಾಡಿದ್ರಿಂದ ಆದ ಫಲ. ಗೃಹಸ್ಥಾಶ್ರಮದಲ್ಲಿ ಇದ್ದರೆ ಅದೇನು ಪ್ರತಿಬಂಧಕ ಅಲ್ಲ. ಗೃಹಸ್ಥಾಶ್ರಮ ಅನ್ನೋದು ದೇವರನ್ನು ಹೊಂದಲಿಕ್ಕೆ ಪ್ರತಿಬಂಧಕ ಅಂತ ಯಾರು ಹೇಳಿದ್ದು? ಯಾರೂ ಇಲ್ಲ. ಪಾಪನಾಶನಃ ಗೃಹಮೇಧೀಯ ವರ್ಣಿತಃ. ಗೃಹಸ್ಥಾಶ್ರಮ ಅನ್ನೋದು ಮೇಧ, ಯಜ್ಞತುಲ್ಯ. ಹೀಗಿದ್ದರೆ ಅದನ್ನು ನಾನು ಹೇಳಿದ್ದೇನೆ. ಯಾರು ಒಳ್ಳೆ ಗೃಹಸ್ಥ ಇದ್ದಾನಲ್ಲ ಅವನು ಸನ್ಯಾಸಿಗಳಿಗೆ ಸಮ. ನಮಗೆ ಸನ್ಯಾಸಿಗಳಿಗೆ ಗೃಹಸ್ಥರು ಸಮವೇ ಅಲ್ವೇನೋ ಅಂತ ಭಾವನೆ ಬರುತ್ತೆ. ಆದರೆ ಸಮ. ಆದರೆ ಹೇಗಿರಬೇಕು? ಹೀಗಿರಬೇಕು. ವಸ್ತುತಃ ಒಂದು ಕಾಲದಲ್ಲಿ ಸನ್ಯಾಸಿಯೂ ಕೂಡ ಗುಣಜ್ಯೇಷ್ಠನಾದ ಗೃಹಸ್ಥನಿಗೆ, ಪಾಠ ಹೇಳಿದ ಗುರುವಿಗೆ ನಮಸ್ಕಾರ ಮಾಡುವಂತಹ ಪ್ರಸಂಗ ಇತ್ತು. ಕಾಲಾನಂತರದಲ್ಲಿ ಅದು ದೇವರ ಇಚ್ಛೆ, ಕಾಲಾನಂತರದಲ್ಲಿ ಅದು ಬದಲಾಯಿತು. ಸನ್ಯಾಸಿಗಳಿಗೆ ಇವರು ನಮಸ್ಕಾರ, ಯಾಕೆಂದರೆ ಪೀಠಾಧಿಪತ್ಯ ಒಂದು ಸೇರಿಕೊಂಡಿತ್ತು ಸನ್ಯಾಸಿಗಳಿಗೆ. ಮೊದಲು ಪೀಠಾಧಿಪತ್ಯ ಇರಲಿಲ್ಲ, ಆಮೇಲೆ ಪೀಠಾಧಿಪತ್ಯ ಒಂದು ಸೇರಿಕೊಂಡಿತ್ತು. ಹೀಗೆ ಆಮೇಲೆ ಅದರಿಂದ ಒಬ್ಬ ಗೃಹಸ್ಥ ಸನ್ಯಾಸಿಗೆ ಸಮ. ಹೀಗಿದ್ದರೆ ಯೂಯಂ ನೃಲೋಕೆ ಬತ ಭೂರಿಭಾಗಾ ಲೋಕಂ ಪುನಾನಾಮುನಯೋತಿ ಯಾಥ ಯೇಷಾಂ ಗೃಹಾನಾವಸತೀತಿ ಸಾಕ್ಷಾತ್ ಗೂಢಂ ಪರಂ ಬ್ರಹ್ಮ ಮನುಷ್ಯಲಿಂಗಂ. ಇಷ್ಟು ಹೇಳಿ ಧರ್ಮರಾಜಾದಿಗಳನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ ನಾರದರು. ಮನುಷ್ಯ ಲೋಕದಲ್ಲಿ ನಿಮ್ಮಷ್ಟು ಭಾಗ್ಯ ಯಾರಿಗಿದೆ? ಯೂಯಂ ಪುನಾನಾ ಲೋಕಂ ಪುನಾನಾಹ ಅತಿಯಾಥ. ಲೋಕಗಳನ್ನು ನೀವು ಪವಿತ್ರಗೊಳಿಸ್ತೀರಾ, ಎಲ್ಲರನ್ನೂ ಮೀರಿದ್ದೀರಾ. ಯಾಕೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಸಾಕ್ಷಾನ್ ನಾರಾಯಣನಿಗೆ ನೆಲೆ ಉಂಟು. ದಿಲೀಪ ರತ್ನಾಕರರು ಹೇಳೋದು, ಈ ಪ್ರಸಂಗದಿಂದ ನಾರದರಿಗೆ ನಿಯತ ಬ್ರಹ್ಮಚರ್ಯ ಇಲ್ಲ ಅಂತ ತಿಳಿದು ಬರುತ್ತೆ ಅಂತ. ಹೌದು, ನಿಯತ ಬ್ರಹ್ಮಚರ್ಯ ಅಂದರೆ ಹಾಗಲ್ಲ. ಸೃಷ್ಟಿಯಾದಾಗಿನಿಂದ ಕಡೆಯವರೆಗೆ ಹೆಣ್ಣಿನ ಸಂಪರ್ಕವೇ ಇಲ್ಲ ಅಂತ ಇರೋದು 3 ಜನರಿಗೆ. ಆಮೇಲೆ 4ನೇವರಿಗೆ ಅಂತ ಹೇಳಬಹುದು. ಯಾರು ಅವರು? ಸನಕಾದಿಗಳು. ಸನತ್ಕುಮಾರ, ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ. ಅದರಲ್ಲಿ ಸನತ್ಕುಮಾರ ಕಾಮನೆ, ಹೀಗಾಗಿ ಅವನಿಗೆ ಆ ರೂಪದಲ್ಲಿದೆ ಈ ರೂಪದಲ್ಲಿಲ್ಲ ಅಂತ ಹೇಳಿದ್ರೆ 4. ಇಲ್ಲ ಒಂದನ್ನು ಸ್ವರೂಪ ಅಂತ ಹೇಳಿ ಬಿಟ್ಟೇ ಬಿಟ್ಟರೆ 3 ಜನ. ಅವರಿಗೆ ಪೂರ್ತಿ ಸೃಷ್ಟಿಗೆ ಬಂದಂದಿನಿಂದ ಹೋಗುವ ತನಕ ಸ್ತ್ರೀ ಸಂಪರ್ಕವೇ ಇಲ್ಲ ಅವರಿಗೆ. ನಾರದರಿಗಿದೆ ಅಂತ ಹೇಳಿ ಇಲ್ಲಿ ಗೊತ್ತಾಗುತ್ತೆ. ನಿಮ್ಮ ಮನೆಯಲ್ಲಿ ಕೃಷ್ಣ ಇದ್ದಾನಲ್ವಾ, ಅದರಿಂದಾಗಿ ಎಲ್ಲರನ್ನ ಮೀರಿದ್ದೀರ ನೀವು. ನಿಮ್ಮ ದೃಷ್ಟಿ ಬಿದ್ದರೆ ಲೋಕಗಳು ಪವಿತ್ರ ಆಗ್ತವೆ, ಜನರು ಪವಿತ್ರ ಆಗ್ತಾರೆ. ಸವಾ ಅಯಂ ಬ್ರಹ್ಮ ಮಹದ್ವಿಮೃಗ್ಯಂ ಕೈವಲ್ಯ ನಿರ್ವಾಣ ಸುಖಾನುಭೂತಿ
ಪ್ರಿಯ ಸುಹೃದ್ವಃಖಲು ಮಾತುಲೇಯ ಆತ್ಮಾರ್ಹಣೀಯೋ ವಿಧಿಕೃದ್ಗುರುಶ್ಚ. ನಿಮ್ಮ ಮನೆಯಲ್ಲಿ ಮಹದ್ವಿಮೃಗ್ಯಂ ಮಹಾತ್ಮರೆಲ್ಲ ಹುಡುಕುವಂತಹ ಸ್ವರೂಪ ಆನಂದವನ್ನೇ ಅನುಭವಿಸುವ, ನಿಮಗೆ ಪ್ರಿಯನಾಗಿರುವ, ನಿಮಗೆ ಅತ್ಯಂತ ಗೆಳೆಯನಾದ, ನಿಮಗೆ ಹಿತಕಾರಿಯಾದ ಮಾತುಲೇಯ ನಿಮ್ಮ ಮಾವನ ಮಗನಾಗಿ ನಾರಾಯಣ ಇದ್ದಾನೆ. ವಿಧಿಕೃತ್ ನಿಮಗೆ ಹೀಗೆ ಮಾಡಬೇಕು ಅಂತ ಆದೇಶಿಸುವವನಾಗಿದ್ದಾನೆ. ಗುರುಹು ನಿಮಗೆ ಉಪದೇಶಕನಾಗಿ ಇದ್ದಾನೆ. ಇನ್ನೇನು ಬೇಕು? ನ ಯಸ್ಯ ಸಾಕ್ಷಾತ್ ಭವಪದ್ಮಜಾದಿಭಿ ರೂಪಂ ಧಿಯಾ ವಸ್ತುತಯಾನುವರ್ಣಿತಂ ಮೌನೇನ ಭಕ್ತ್ಯೋಪಶಮೇನ ಪೂಜಿತಃ ಪ್ರಸೀದತಾಮೇಶ ಸಾತ್ವತಾಂ ಪತಿಃ. ಯಾರನ್ನ ಭವಪದ್ಮಜಾದಿಭಿ ಬ್ರಹ್ಮದೇವರು, ರುದ್ರದೇವರು ಮೊದಲಾದವರು ಕೂಡ ಪೂರ್ತಿಯಾಗಿ ತಿಳಿದುಕೊಳ್ಳಲಾಗುವುದಿಲ್ಲವು. ರೂಪಂ ಧಿಯಾ ವಸ್ತುತಯ ಅನುವರ್ಣಿತಂ, ಅವರ ರೂಪವನ್ನು ಪೂರ್ಣವಾಗಿ ಗ್ರಹಿಸಲಿಕ್ಕೆ ಆಗೋದಿಲ್ವೋ ಅಂತಹ ಪರಮಾತ್ಮನನ್ನು ನೀವು ಪೂಜಿಸಿದ್ದೀರಾ. ನಿಮ್ಮಿಂದ ಪೂಜಿಸಲ್ಪಟ್ಟ ಪರಮಾತ್ಮ ನಮ್ಮ ಬಗೆಗೂ ಪ್ರಸನ್ನನಾಗಲಿ. ಶ್ರೀ ಶುಕೌವಾಚ ಇತಿ ದೇವರ್ಷಿಣಾ ಪ್ರೋಕ್ತಂ ನಿಶಮ್ಯ ಭರತರಜಭಃ ಪೂಜಯಾಮಾಸ ಸುಪ್ರೀತಃ ಕೃಷ್ಣಂಚ ಪ್ರೇಮ ವಿಹ್ವಲಃ. ಹೀಗೆ ನಾರದರು ಹೇಳಿದ್ದನ್ನು ಕೇಳಿ ಧರ್ಮರಾಜ ಪ್ರೀತನಾಗಿ ಪ್ರೇಮದಿಂದ ಕೊರಳು ತುಂಬಿ ಬಂದು, ಮನಸ್ಸು ತುಂಬಿ ಬಂದು ಪೂಜಿಸಿದ ಅಂತೆ. ಕೃಷ್ಣ ಪಾರ್ಥ ಉಪಾಮಂತ್ರ್ಯ ಪೂಜಿತ ಪ್ರಯಯೋ ಮುನಿ ಶ್ರುತ್ವಾ ಕೃಷ್ಣಂ ಪರಂ ಬ್ರಹ್ಮ ಪಾರ್ಥ ಪರಮ ವಿಸ್ಮಿತಾ. ನಾರದರು ಕೃಷ್ಣನ ಪೂಜೆಯನ್ನು ಕಣ್ಣಿಂದ ನೋಡಿ ಹೋಗಿ ಬರ್ತೇನೆ ಅಂತ ಹೇಳಿ ಕೃಷ್ಣನಿಗೂ ಧರ್ಮರಾಜನಿಗೂ ನುಡಿದು ಅವರಿಂದ ಸತ್ಕಾರವನ್ನು ಸ್ವೀಕರಿಸಿ ಹೊರಟರು. ಇತ್ತ ಪಾಂಡವರು ಕೃಷ್ಣನ ಮಹಿಮೆಯನ್ನು ನೆನಪಿಸಿಕೊಳ್ಳುತ್ತಾ ಪರಮ ವಿಸ್ಮಿತಾ, ಬಹಳ ವಿಸ್ಮಯಕ್ಕೆ ಒಳಗಾದರು. ಇತಿ ದಾಕ್ಷಾಯಿಣೀನಾಂತೆ ಪೃಥಗ್ವಂಶಾ ಪ್ರಕೀರ್ತಿತಾ ದೇವಾಸುರ ಮನುಷ್ಯಾದ್ಯಾ ಲೋಕಾಯತ್ರ ಚರಾಚರಾ. ಹೀಗೆ ದಕ್ಷನ ಮಕ್ಕಳ ವಂಶಗಳನ್ನು ಬಿಡಿಬಿಡಿಯಾಗಿ ಹೇಳಿದ್ದೇನೆ. ದೇವತೆಗಳು, ಅಸುರರು, ಮನುಷ್ಯರು ಮೊದಲಾದವರು ಹೇಗಾದರು ಅನ್ನೋದನ್ನು 6 ಮತ್ತು 7ನೆಯ ಸ್ಕಂಧಗಳಲ್ಲಿ ಹೇಳಿದ್ದೇನೆ ಅಂತ ಹೇಳಿದರು ಅನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಸಪ್ತಮಸ್ಕಂಧೆ ಷೋಡಶೋಧ್ಯಾಯಃ. ಹೀಗೆ ಸಮಾಪ್ತಶ್ಚ ಸಪ್ತಮಸ್ಕಂಧಃ. ಸಪ್ತಮಸ್ಕಂಧದಲ್ಲಿ ನೇರವಾಗಿ ಪ್ರಹ್ಲಾದನ ಕಥೆ, ನರಸಿಂಹನ ಕಥೆ ಇವು ಬರೋದು ಒಂದು 60-70%. 60% ಅಂತ ಇಟ್ಕೊಳ್ಳೋಣ. ಇನ್ನು 40% ಬೇರೆ ಬೇರೆ ಇದರ ವಿಭಾಗ, ಇದರ ಸುತ್ತ ಬೇರೆ ಬೇರೆ ಸಂಗತಿಗಳೆಲ್ಲ ಇವೆ. ಅದನ್ನು ನಾವು ಗಮನಿಸಬೇಕು. ಈ ಎಲ್ಲವನ್ನು, ಇಡೀ ಸಪ್ತಮ ಸ್ಕಂಧವನ್ನು ಅರ್ಥೈಸಿಕೊಳ್ಳುವ ಶಕ್ತಿಯನ್ನು ದೇವರು ನಮಗೆ ಕೊಡಲಿ ಅಂತ ಹೇಳ್ತಾ ಅಷ್ಟಮ ಸ್ಕಂಧಕ್ಕೆ ಒಳಗಡೆ ಪ್ರವೇಶ ಮಾಡೋಣ. ರಾಜೋವಾಚ ಸ್ವಾಯಂಭುವಸ್ಯ ಚ ಮನೋಃ ವಂಶೋಯಂ ವಿಸ್ತರಾಚ್ಛ್ರುತಃ ಯತ್ರ ಯತ್ರ ಹರೇರ್ಭಕ್ತಾಃ ಕರ್ಮಾಣಿ ಚ ಮಹೀಯಸಃ. ವಸ್ತುತಃ ಪ್ರತಿ ಬಾರಿಯೂ ಸ್ಕಂದ ಮುಗಿದಾಗ ಇದನ್ನು ಹೇಳಬೇಕಿತ್ತು, ಹೇಳಲಿಲ್ಲ. ಇವತ್ತು ದಿಲೀಪ್ ಅವರು ನೆನಪಿಸಿದ್ರು. ಶ್ರೀಮದ್ಭಾಗವತೆ ಮಹಾಪುರಾಣೆ, ಪುರಾಣಗಳಲ್ಲಿ ಹಿರಿದಾದ ಭಾಗವತದಲ್ಲಿ ಪಾರಮಹಂಸ್ಯಾಂ, ಪರಮಹಂಸರಿಂದ ರಚಿಸಲ್ಪಟ್ಟದ್ದು, ಶುದ್ಧವಾಗಿರುವವರಿಗೆ ಮೆಚ್ಚುವಂಥದ್ದು. ಪಾರಮಹಂಸ ಅಂದರೆ ಪರಮಹಂಸರು ಅಂತ ಹೇಳಿದರೆ ಪರಮಾತ್ಮನ ಭಕ್ತರು, ಒಳಗಡೆಯಿಂದ ತಿಳಿಯಾಗಿರುವವರಿಗೆ ಮಾತ್ರ ಮೆಚ್ಚುವಂಥದ್ದು. ಪರಮಹಂಸರಿಗೆ ಸಂಬಂಧಪಟ್ಟದ್ದು ಪಾರಮಹಂಸ್ಯ. ಇದು ಎಷ್ಟು? ಅಷ್ಟಾದಶಸಾಹಸ್ರ್ಯಾಂ, 18,000 ಶ್ಲೋಕಗಳನ್ನು ಒಳಗೊಂಡ ಸಂಹಿತೆ. ಇದು ಯಾರು ಬರೆದದ್ದು, ಯಾರು ಹೇಳಿದ್ದು? ವೈಯಾಸಕ್ಯಾಂ, ವೈಯಾಸಕಿ ಅಂತ ಹೇಳಿದರೆ ಶುಕಾಚಾರ್ಯರು, ವ್ಯಾಸರ ಮಕ್ಕಳು ವೈಯಾಸಕಿ.
ವೈಯಾಸಿಕ್ಯಾಮ್ ಅಂತ ಹೇಳಿದರೆ ವೇದವ್ಯಾಸರ ಮಕ್ಕಳಾದ ಶುಕಾಚಾರ್ಯರಿಂದ ಹೇಳಲ್ಪಟ್ಟ ಈ ಸಂಹಿತೆ ಅಂದರೆ ಭಾಗವತದಲ್ಲಿ ಸಪ್ತಮ ಸ್ಕಂಧದಲ್ಲಿ 16ನೇ ಅಧ್ಯಾಯ. ಸ್ವಾಯಂಭುವಶ್ಚ ಚ ಮನೋಃ ವಂಶೋಯಂ ವಿಸ್ತರಾಚ್ಛ್ರುತಃ ಯತ್ರ ಯತ್ರ ಹರೇರ್ಭಕ್ತಾಃ ಕರ್ಮಾಣಿ ಚ ಮಹೀಯತಃ. ಸ್ವಯಂಭುವ ಮನುವಿನ ವಂಶವನ್ನು ವಿಸ್ತಾರವಾಗಿ ಕೇಳಿದೆ. ಯತ್ರ ಯತ್ರ ಹರೇರ್ಭಕ್ತಾಃ ಕರ್ಮಾಣಿ ಚ ಮಹೀಯತಃ. ಅಲ್ಲಿ ಆ ಒಂದು ಸ್ವಯಂಭುವ ಮನುವಿನ ವಂಶದಲ್ಲಿ ಎಂತೆಂತಹ ಹಿರಿಯರು ಬಂದರು, ಎಂತೆಂತಹ ಜನಾಂಗಗಳ ಸೃಷ್ಟಿಯಾಯಿತು, ಇವೆಲ್ಲವೂ ಕೂಡ ನಾವು ನೋಡಿದ್ದೇವೆ, ಕೇಳಿದ್ದೇನೆ. ಯತ್ರ ವಿಶ್ವಸೃಜಾಂ ಸರ್ಗಃ ಮನೂನ್ ಅನ್ಯಾನ್ ವದಸ್ ಯತ್ರ ಧರ್ಮಾಶ್ಚ ವಿವಿಧಾಃ ಚತುರ್ವರ್ಣಾಶ್ರಿತಾಃ ಶುಭಾಃ. ಈ ಮನುಗಳ ಕಥೆಯನ್ನು ಹೇಳುವಾಗಲೇ ಥರಥರದ ಚತುರ್ವರ್ಣಕ್ಕೆ ಸಂಬಂಧಪಟ್ಟ ಧರ್ಮಗಳೆಲ್ಲ ವರ್ಣಿತವಾಯಿತು. ಯತ್ರ ವಿಶ್ವಸೃಜಾಂ ಸರ್ಗಃ ಮನೂನ್ ಅನ್ಯಾನ್ ವದಸ್ವನಃ. ಇಲ್ಲಿಯೇ ಬೇರೆ ಮನುಗಳ ಬಗ್ಗೆಗೂ ಹೇಳು. ಗಾಯಂತಿ ಕವಯೋ ಬ್ರಹ್ಮನ್ ತಾನಿನೋ ವದ ಶೃಣ್ವತಾಂ ಯದಸ್ಮಿನ್ ಅಂತರೇ ಬ್ರಹ್ಮನ್ ಭಗವಾನ್ ವಿಶ್ವಭಾವನಃ ಕೃತವಾನ್ ಕುರುತೆ ಕರ್ತಾ ಶತೀತೆ ನಾಗತೇದ್ಯವಾಂ. ಜ್ಞಾನಿಗಳು, ಇತಿಹಾಸವನ್ನು ಚೆನ್ನಾಗಿ ನೆನಪಿಟ್ಟುಕೊಂಡಿರತಕ್ಕಂತಹ ಜ್ಞಾನಿಗಳು ಯಾವ ಯಾವ ಮನುಗಳ ಬಗ್ಗೆ ಹೇಳ್ತಾರೆ, ಯಾವ ಯಾವ ಮನ್ವಂತರದಲ್ಲಿ ದೇವರು ಹೇಗೆ ಹೇಗೆ ಅವತಾರ ಮಾಡ್ತಾನೆ ಅದೆಲ್ಲವನ್ನೂ ಕೂಡ ಹೇಳಬೇಕು. ಯಾವುದನ್ನು ಮಾಡಿದ್ದಾನೆ, ಯಾವುದನ್ನು ಮಾಡ್ತಾ ಇದ್ದಾನೆ, ಯಾವುದನ್ನು ಮುಂದೆ ಮಾಡಲಿದ್ದಾನೆ, ಇವುಗಳನ್ನೆಲ್ಲವನ್ನು ಬಿಡಿಸಿ ಹೇಳಬೇಕು ಅಂತಂದರು. ರುಚಿರುವಾಚ ಮನವೋಸ್ಮಿನ್ ವ್ಯತೀತಾಷಟ್ ಕಲ್ಪೆ ಸ್ವಯಂಭುವಾದಯ ಆದ್ಯಸ್ತು ಕಥಿತೋ ಯತ್ರ ದೇವಾದೀನಾಂಚ ಸಂಭವ. ಅಸ್ಮಿನ್ ಈ ಮನುಗಳ ಸಮೂಹದಲ್ಲಿ ಸ್ವಯಂಭುವ ಮನುವಿನಿಂದ ಆರಂಭಿಸಿಕೊಂಡು 6 ಮನ್ವಂತರಗಳು ಆಗಿದೆ. ಅಂದರೆ 7, ಇದು 7ನೇಯದ್ದು. ಆದ್ಯಸ್ತು ಕಥಿತಃ, ಮೊದಲನೇ ಮನ್ವಂತರದ ಬಗ್ಗೆ ನಾವು ಹೇಳಿದ್ದೇವೆ. ಮೂರನೆಯ ಸ್ಕಂಧದಲ್ಲಿ ಹೇಳಿದ್ದೆ, ಅದು ಮೊದಲನೆಯದ್ದು. ಅಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡಿ ಕಥೆಯನ್ನು ಹೇಳಿದ್ದು. ಆದ್ಯಸ್ತು ಕಥಿತೋ ಯತ್ರ ದೇವಾದೀನಾಂಚ ಸಂಭವ. ಅಲ್ಲಿಯೇ ದೇವತೆಗಳೆಲ್ಲ ಹುಟ್ಟಿದ್ದು. ಮೊಟ್ಟ ಮೊದಲೆಲ್ಲ ಅಲ್ಲಿಯೇ ನಿರೂಪಿತವಾಗಿದ್ದು ಧರ್ಮಗಳು ಅಂದ್ರೇನು. ಈ ಇಡೀ ಮುಂದಿನ 14 ಮನ್ವಂತರಗಳು ಅಂದರೆ 13 ಮನ್ವಂತರಗಳು ರೂಪುಗೊಂಡದ್ದು ಈ ನೆಲೆಯಲ್ಲಿ ಹೋಗಬೇಕು, ಹೀಗಿರಬೇಕು ಅಂತ. ಅದಕ್ಕೆ ಬುನಾದಿ ಅದೇ ಸ್ವಯಂಭುವ ಮನ್ವಂತರ. ಈ ಹಿನ್ನೆಲೆಯಲ್ಲಿ ನೀವು ಯಾಜ್ಞೀಯ ಮಂತ್ರೋಪನಿಷತ್ತನ್ನು ಮತ್ತು ಮನುಸ್ಮೃತಿಯನ್ನು ಎರಡನ್ನೂ ನೋಡಬೇಕು. ಮನುಸ್ಮೃತಿ ಅದಕ್ಕೆ ಹಲವಾರು ವ್ಯಾಖ್ಯಾನಗಳಿದೆ. ಮೇಧಾತಿಥಿಯ ವ್ಯಾಖ್ಯಾನ ಅತ್ಯಂತ ಪ್ರಸಿದ್ಧವಾದದ್ದು ಮತ್ತು ವಿಸ್ತಾರವಾದದ್ದು. ಈ ಎರಡನ್ನೂ ಕಂಪೇರ್ ಮಾಡಿಕೊಂಡು ಹೋಗಬೇಕು. ಇನ್ನೂ ಹೇಳಬೇಕು ಅಂತಂದರೆ ಈ ಈಶಾವಾಸ್ಯ ಉಪನಿಷತ್ತು ಅಥವಾ ಯಾಜ್ಞೀಯ ಮಂತ್ರೋಪನಿಷತ್ತೇನಿದೆ ಅದನ್ನು ಇಡೀ ಶುಕ್ಲಯಜುರ್ವೇದವನ್ನು ಹೆಣೆದು ಓದಲಿಕ್ಕಾಗ್ತದೆ. ಮನುಸ್ಮೃತಿ ಮೊದಲಾದವುಗಳ ಹೊರಗಡೆಯ ಕಾನೂನುಗಳನ್ನು ನೀವು ಅದನ್ನು ಕೆಲವೊಂದು ಕಾಲಾನುಗುಣವಾಗಿಲ್ಲ ಅಂತ ಬಿಡಬಹುದು. ಅದನ್ನು ಆಚಾರ್ಯರು ಮನ್ವಾದಿ ಸ್ಮೃತಯೋಪಿ ಆನುಕೂಲ್ಯತಃ ಅಂತ ಹೇಳಿದ್ದಾರೆ. ಅಂದರೆ ಧರ್ಮಶಾಸ್ತ್ರ ಅನ್ನೋದು ಹಂಗೆ ಚೇಂಜ್ ಆಗ್ತಾ ಇರುತ್ತೆ. ನಾವು ಮನು ಹೇಳಿದ್ದನ್ನು ಈಗ ಮಾಡಲಿಕ್ಕಾಗೋಲ್ಲ, ಎಷ್ಟೋ ಸಂಗತಿಗಳು ಮಾಡಲಿಕ್ಕಾಗೋಲ್ಲ. ಆದರೆ ಮನುವನ್ನು ಅವರು ಯದ್ವಾ ತದ್ವಾ ಬೈತಾ ಇದ್ದಾರೆ. ಇವತ್ತು ವಿಚಾರವಾದಿಗಳು ಮನುವನ್ನು ಯದ್ವಾ ತದ್ವಾ ಬೈತಾ ಇದ್ದಾರೆ. ಅವರಿಗೆ ಈ ಬದಲಾವಣೆಗಳೇ ಗೊತ್ತಿಲ್ಲ. ಇನ್ನು ನಾವು ಮನುಸ್ಮೃತಿಯ ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ಎರಡು ಎಕ್ಸ್ಟ್ರೀಮು ಇದೆ ಇಲ್ಲಿ. ಅವರಿನ್ನೂ ಮನುಸ್ಮೃತಿ ಹಿಡ್ಕೊಂಡು ಬೈತಾ ಇದ್ದಾರೆ. ಬದಲಾಗಿದೆಯಪ್ಪ ಅಂತಂದರೆ ಇಲ್ಲ, ಅವರು ಅದನ್ನೇ ಹಿಡ್ಕೊಂಡು. ಈಗ ಇತ್ತೀಚೆಗೆ ತೀರಾ ಅರ್ವಾಚೀನವಾದದ್ದು ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಳಿ ಉಂಟು. ಅದಕ್ಕಿಂತ ಜನ್ಯುವನ್ನಾಗಿ ಎಲ್ಲರಿಗೂ ಅನ್ವಯವಾಗುವಂಥದ್ದು ದೇವಲ ಸ್ಮೃತಿ ಉಂಟು.
ಅದೆಲ್ಲ ಉಂಟು. ಆದರೆ ಅದು ಯಾವುದೂ ಕೂಡ ಅವರ ಗಮನಕ್ಕೆ ಬಂದಿಲ್ಲ, ನಮ್ಮ ಗಮನಕ್ಕೂ ಬಂದಿಲ್ಲ. ಧರ್ಮಶಾಸ್ತ್ರದವನ್ನು ಕುರಿತಾದ ವಿಶ್ವಕೋಶ ಪೂನಾದಲ್ಲಿ ಇನ್ನೂ ನಡೀತಾನೇ ಇದೆ. ಪ್ರಾಯ ನಿಂತಿದೆಯೋ ನಿಂತಿಲ್ವೋ ಗೊತ್ತಿಲ್ಲ, ನಡೀತಾ ಇದೆ. ಒಟ್ಟು ಅಷ್ಟು ಧರ್ಮಶಾಸ್ತ್ರ ಗ್ರಂಥಗಳು ಭಾರತದಲ್ಲಿ ಬಂದಿವೆ, ಆದರೆ ಅದು ಅವ್ರಿಗೆ ಗೊತ್ತಿಲ್ಲ, ಹಾಗೆ ನಮಗೂ ಗೊತ್ತಿಲ್ಲ. ಆದ್ಯಸ್ತು ಕಥಿತೋ ಯತ್ರ ದೇವ, ಅದರಿಂದಾಗಿ ಮೊದಲನೆಯದ್ದು ಅತ್ಯಂತ ಮಹತ್ವದ್ದು. ಆಕೂತ್ಯಾಂ ದೇವಹೂತ್ಯಾಂಚ ದುಹಿತ್ರೋಹ ತಸ್ಯ ವೈಮನೋಃ ಧರ್ಮಜ್ಞಾನೋಪದೇಶಾರ್ಥಂ ಭಗವಾನ್ ಪುತ್ರತಾಂ ಗತಃ. ಈ ಮನುವಿನ ಇಬ್ಬರು ಮಕ್ಕಳು ಆಕೂತಿ ದೇವಹೂತಿ. ಪ್ರಸೂತಿಯಲ್ಲಿ ದೇವರ ಅವತಾರ ಆಗಲಿಲ್ಲ, ಅದರಿಂದಾಗಿ ಇವರಿಬ್ಬರು ಆಕೂತಿಯಲ್ಲಿ ಮತ್ತು ದೇವಹೂತಿಯಲ್ಲಿ ದೇವರು ಅವತರಿಸಿದ. ಭಗವಾನ್ ಪುತ್ರತಾಂ ಗತಃ ಕೃತಂ ಪುರಾ ಭಗವತಃ ಕಪಿಲಸ್ಯಾನುವರ್ಣಿತಂ. ಅದರಲ್ಲಿ ದೇವಹೂತಿಯ ಮಗ ಕಪಿಲ ಯಾವ ರೀತಿ ಅವತಾರ ಮಾಡಿ ಜನರಿಗೆ ಸಾಂಖ್ಯವನ್ನು ಕೊಟ್ಟ ಅನ್ನೋದನ್ನು ನಾವು ನೋಡಿದ್ದೇವೆ. ಇನ್ನು ಮುಂದಿನದ್ದು ಆಖ್ಯಾಸ್ಯೆ ಭಗವಾನ್ ಯಜ್ಞ ಯಚ್ಚಕಾರ ಕುರುದ್ವಃ. ಆಖ್ಯಾಸ್ಯೆ ಭಗವಾನ್ ಯಜ್ಞ ಯಚ್ಚಕಾರ, ಯಜ್ಞನಾಮಕನಾಗಿ ಹುಟ್ಟಿ ಏನು ಮಾಡಿದ ಅನ್ನೋದನ್ನು ನಾನು ಹೇಳ್ತೇನೆ. ಅದಕ್ಕೆ ಈ ಭಾಗವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ವಿರಕ್ತ ಕಾಮಭೋಗೇಶು ಶತರೂಪಾಪತಿ ಪ್ರಭು, ಅದಕ್ಕೆ ಬಹಳ ಹಿನ್ನೆಲೆ ಉಂಟು. ಅದನ್ನೆಲ್ಲವನ್ನೂ ಕೂಡ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ನಾಳೆ ಬೆಳಗ್ಗೆ ವೇದ ಪಾಠ ಉಂಟು, ಸಂಜೆ ಭಾಗವತ ಉಂಟು. ಈಗ ವಿರಾಟ ಪರ್ವವೂ ಇದೆ, ಹರಿವಂಶವೂ ಇದೆ. ಕೃಷ್ಣಾರ್ಪಣಮಸ್ತು.